ನಮಸ್ತೆ ನಮಸ್ತೆ ಮಾಮಿ. ಓ ನಮಸ್ತೆ ಮಾಮ. ರಾಧಾ ಮಾಮಿ ಅವ್ರು ಮಾತಾಡ್ತಾ ಇರೋದು ಓ ಆರ್ ನಗರದಿಂದ. ಓ ನಾವು ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಇಂದ ಓ ವಿಡಿಯೋ ಬಿಟ್ಟಿದ್ವಿ. ಓ ತಾವು ನೋಡ್ತಾ ಇದ್ದೀರಾ? ಓ ನೋಡ್ದೆ. ಆ, ಭರತನಾಟ್ಯಗಳು ಮತ್ತು ಓ ಹಾಸನ ನೋಡ್ದೆ. ಜಿಲ್ಲೆಯಲ್ಲಿ ನಡೀತಕ್ಕಂಥ ಹುಲಿಕಲ್ ರಥೋತ್ಸವಗಳು ಇವುಗಳೆಲ್ಲ ನೋಡಿದ್ರಾ? ಓ ನೋಡ್ದೆ ಮಾಮ. ಹೇಗಿದೆ ಮಮ್ಮಿ? ತುಂಬಾ ಚೆನ್ನಾಗಿ ತೆಗಿತಾ ಇದ್ದೀರಾ. ಆಗ್ಲಿ ಮಮ್ಮಿ. ನಿಮ್ಗೆ ನಾವು ಮಾತಾಡ್ತೀರಾ? ನಾವು ಆರೋಗ್ಯವಿದ್ದವರಿಗೆ ಮನೆಯಲ್ಲಿ ಹ್ಮ್ ಕೆಲಸ ಡ್ಯೂಟಿಯಿಂದ ಬರ್ದೇ ಇರೋರು ಫಂಕ್ಷನ್ಗೆ ಹ್ಮ್ ಈ ತರ ನೋಡಿ ಅಂದ್ಬಿಟ್ಟು ಮಾಡ್ತಾ ಇರೋ ಉದ್ದೇಶ. ಆಗ್ಲಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಎಲ್ರು ನೋಡೋದಿಕ್ಕೆ. ನಾವೇ ಹುಲ್ಕಲ್ ಹೋಗಿರ್ಲಿಲ್ಲ, ಹುಲ್ಕಲ್ ತೇರ್ ನೋಡಿದ್ವಿ, ಎಲ್ಲ ಎಂಜಾಯ್ ಮಾಡಿದ್ವಿ. ಹೌದಾ? ಓಕೆ ಓಕೆ. ಕಾಮೆನಹಳ್ಳಿ ನೋಡ್ದೆ, ಎಲ್ಲ ನೋಡ್ದೆ. ಓಕೆ ಮಮ್ಮಿ. ನಿಮ್ಗೆ ಏನ್ ಅನ್ಸುತ್ತೆ ಮನಸ್ಸಿಗೆ? ಚೆನ್ನಾಗಿದೆ, ಒಳ್ಳೇದು, ಹಾ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಾವು ಮಾತಾಡ್ತಕ್ಕಂತ ಒಂದು ಸಂಭಾಷಣೆಗಳು ಹೇಗಿದೆ ಮಮ್ಮಿ? ಚೆನ್ನಾಗಿದೆ ಮಾಮ, ಚೆನ್ನಾಗಿದೆ ನೀವು ಮಾತಾಡೋದು. ಹೌದಾ ಮಮ್ಮಿ? ದಾಟಿ ಚೆನ್ನಾಗಿದೆ ಕೇಳೋದಿಕ್ಕೆ. ಆಗ್ಲಿ ಮಮ್ಮಿ. ಇವಾಗ ನಾವು ಕೋರ್ಮಂಗಲಲ್ಲಿ ನಟನಂ ಭರತನಾಟ್ಯ ಅಂತ ಅಂದ್ಬಿಟ್ಟು ಒಂದು ಶಾಲೆ ನಡೆಸ್ತಾ ಇದ್ದಾರೆ. ಅವರು ಹಾಕಿದ್ರಲ್ಲ. ಹೌದು, ಇವತ್ತು ಇವತ್ತು ಹಾಕಿದ್ವಿ. ರಕ್ಷಾ ಮೇಡಮ್ ಅಂತ ಅಂದ್ಬಿಟ್ಟು, ರಕ್ಷಾ ಕಾರ್ತಿಕ್ ಅಂತ ಡಾಕ್ಟರ್ ಅವರು, ಅವರೇ ಗುರುಗಳು. ಅವರು ನಿನ್ನೆ ಅವರ ಶಿಷ್ಯ ಅಂಜಲಿ ಅಂದ್ಬಿಟ್ಟು ಭರತನಾಟ್ಯ ರಂಗಪ್ರವೇಶ ಮಾಡಿದ್ರು. ಅದನ್ನ ನೋಡ್ದೆ ನಾನು. ಅದು ಹೇಗಿತ್ತು ಮಮ್ಮಿ? ಚೆನ್ನಾಗಿತ್ತು ಮಾಮ. ಭರತನಾಟ್ಯ ಚೆನ್ನಾಗಿತ್ತ? ಇವತ್ತು ಹಾಕಿದ್ದೀವಿ. ಪಾರ್ಟ್ 1 ಪಾರ್ಟ್ 2 ಅಂತ ಬರುತ್ತೆ, ನೋಡಿ, ಬಹಳ ಚೆನ್ನಾಗಿದೆ. ಸರಿ ಮಾಮ, ಥ್ಯಾಂಕ್ ಯು ಮಾಮ. ಓಕೆ ಓಕೆ. ಆಮೇಲೆ ಹಿರೇಮಂಗ್ಳೂರಲ್ಲಿ ಒಂದು ಮದುವೆ ನಡೀತು, ಅದನ್ನ ಹಾಕಿದ್ದೀವಿ. ಬರೀ ಹಿರೇಮಂಗ್ಳೂರು ಕನ್ನಡಲ್ಲೇ ಮದುವೆ ಮಾಡಿಸಿರೋದು. ಅದು ಸ್ಕ್ರೋ ಮಾಡಿದ್ರೆ ಗೊತ್ತಾಗುತ್ತೆ. ಈ ಭರತನಾಟ್ಯ ಕಾಮೆನಹಳ್ಳಿದ್ದು ಕೆಳಗಡೆ ಬರುತ್ತೆ. ನೋಡ್ತೀನಿ. ನೋಡಿ, ಬಹಳ ಚೆನ್ನಾಗಿದೆ. ಒಂದು ಹಾಕಿದ್ರಲ್ಲ, ಅದೇ ನೋಡ್ದೆ ಮೊಬೈಲ್ ಅಲ್ಲಿ. ಹೇಗಿತ್ತು ಮಮ್ಮಿ ಪ್ರೋಗ್ರಾಮು? ಚೆನ್ನಾಗಿದೆ ಮಾಮ. ಓಕೆ. ಭರತನಾಟ್ಯ ನೋಡಿದ್ರೆ ಇವಾಗ? ಭರತನಾಟ್ಯ ಅದೇ ಅಂಜಲಿದ್ ನೋಡ್ದೆ ಅವತ್ತು. ಓಕೆ ಓಕೆ ಮಮ್ಮಿ. ಬಹಳ ಸಂತೋಷ. ಆತ್ಮೀಯ ಬಂಧುಗಳೇ, ಆತ್ಮೀಯ ಸ್ನೇಹಿತರೆ, ಇವರು ನನ್ನ ಪಕ್ಕದಲ್ಲಿ ಇರತಕ್ಕಂಥವರು ಡಾಕ್ಟರ್ ರಕ್ಷಾ ಕಾರ್ತಿಕ್. ಇವರು ನಮ್ಮ ಆತ್ಮೀಯ ಸ್ನೇಹಿತರು. ಇವರು ಕೋರಮಂಗಲ ಮತ್ತು ಜಯನಗರದಲ್ಲಿ ನಟನಂ ಎಂಬ ಭರತನಾಟ್ಯದ ಶಾಲೆಯನ್ನು ನಡೆಸುತ್ತಾ ಇದ್ದಾರೆ. ಇವರು ಕೆಲವು ಕಡೆ ಪ್ರೋಗ್ರಾಮ್ಗಳನ್ನು ಸಹ ಬಹಳ ಅದ್ಭುತವಾಗಿ ಕೊಟ್ಟಿದ್ದಾರೆ. 16/6/2024 ಸಂಜೆ ಅವರ ಶಿಷ್ಯೆ ಅಂಜಲಿ ಅವರ ರಂಗಪ್ರವೇಶದ ಆಹ್ವಾನ ಪತ್ರಿಕೆಯ ಮೇಲೆ ನಾವು ಹೋದಾಗ ಅವರ ಭರತನಾಟ್ಯವನ್ನು ನೋಡಿ ತುಂಬ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಬಹಳ ಅದ್ಭುತವಾಗಿ ಎಲ್ಲರಿಗೂ ಹೇಳಿಕೊಡುತ್ತಿದ್ದಾರೆ. ತಮ್ಮ ಮಕ್ಕಳನ್ನು ಸೇರಿಸಬೇಕು ಒಳ್ಳೆಯ ಭರತನಾಟ್ಯಕ್ಕೆ ಎನ್ನುವುದಾದರೆ ಸುತ್ತಮುತ್ತಲ ಇರುವರು ಇವರನ್ನು ಭೇಟಿ ಮಾಡಬಹುದು. ಇವರ ಫೋನ್ ನಂಬರ್ ಕೊಟ್ಟಿರುತ್ತೇವೆ, ಫೋನ್ ಮಾಡಿ ನೀವು ಸದುಪಯೋಗಪಡಿಸಿಕೊಳ್ಳಿ ಎಂದು ಹೇಳುತ್ತೇವೆ. ಇನ್ನೊಂದು ವಿಷಯವೇನೆಂದರೆ, ಗುರುಗಳು ತಮ್ಮ ಶಿಷ್ಯರಿಗೆ ತಮ್ಮ ಕೈಯಲಾದಷ್ಟು ತಮ್ಮ ತ್ಯಾಗವನ್ನು ಮಾಡಿ ವಿದ್ಯೆಯನ್ನು ಧಾರೆ ಎಳೆದು ಅವರಿಗೆ ಚಿಕ್ಕ ಮಕ್ಕಳಿಂದ ವಿದ್ಯಾಭ್ಯಾಸವನ್ನು ಹೇಳಿಕೊಡುತ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸಂಗೀತ ಕಾರ್ಯಕ್ರಮ ಮತ್ತು ಭರತನಾಟ್ಯ ಎಂಬುದೇ ಎರಡು ಇತ್ತು. ಈ ಹೊರಗಡೆ ದೇಶದಂತಹ ವೆಸ್ಟರ್ನ್ ಕಲ್ಚರ್ಸ್ ಇರಲಿಲ್ಲ. ಈಗ ಎಲ್ಲರೂ ವೆಸ್ಟರ್ನ್ ಕಲ್ಚರ್ಸಿಗೆ ವ್ಯಾಮೋಹವನ್ನು ಕೊಡುತ್ತಿದ್ದಾರೆ. ಆದರೂ ಸಹ ನಮ್ಮ
ಭಾರತದಲ್ಲಿ ಮೊಟ್ಟ ಮೊದಲಿಗಾಗಿ ಸಂಗೀತಕ್ಕೆ, ಭರತನಾಟ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಈಗ ಅಂತೂ ಎಲ್ಲ ಕಡೆಯೂ ಭರತನಾಟ್ಯ ಶಾಲೆಗಳು ಬಹಳ ಅದ್ಭುತವಾಗಿ ನಡೀತಾ ಇದೆ. ಅಂಥ ಮಕ್ಕಳಿಗೆ ಗುರುಗಳು ತಮ್ಮ ವಿದ್ಯೆಯ ದಾನವನ್ನು ನೀಡಿ ತಮ್ಮ ಕೈ ವಿದ್ಯೆಯನ್ನು ಕಲಿಸಿ ಆ ಚಿಕ್ಕ ಮಕ್ಕಳಿಂದ ಅವರು ದೊಡ್ಡವರಾಗಿ ಪೂರ್ಣವಾಗಿ ಕಲಿತು ಪಕ್ವವಾಗಿದ್ದಾರೆ, ಪರಿಪೂರ್ಣವಾಗಿದ್ದಾರೆ ಎಂದು ತಿಳಿದಾಗ ಅವರು ಆ ಮಕ್ಕಳನ್ನು ರಂಗಪ್ರವೇಶ ಮಾಡಿಸಿ ಎಲ್ಲರನ್ನೂ ಕರೆಸಿ ನಮ್ಮ ಶಿಷ್ಯೆ ಭರತನಾಟ್ಯವನ್ನು ಮಾಡುತ್ತಿದ್ದಾಳೆ, ಒಮ್ಮೆ ನೋಡಿ ಹೇಗಿದೆ ಎಂದು ಕರೆಯುತ್ತಾರೆ. ಆ ಭರತನಾಟ್ಯಕ್ಕೆ ಮೊದಲು ಆ ತಾಯಿಗಿಂತ ಹೆಚ್ಚು ಆ ಗುರುಗಳಿಗೆ ಆತ್ಮದಲ್ಲಿ ತುಳಕ ಮತ್ತು ಪರಮಾನಂದ ಇವೆಲ್ಲವೂ ಮೂಡುತ್ತಾ ಇರುತ್ತದೆ. ಹೇಗೆ ಮಾಡುತ್ತಾಳೋ ನಮ್ಮ ಶಿಷ್ಯೆ ಎಂಬುದಾಗಿ ಶಿಷ್ಯೆಯಾಗಲಿ ಅಥವಾ ಶಿಷ್ಯನಾಗಲಿ ಹೇಗೆ ಮಾಡುತ್ತಾರೆ ಎಂಬುದು ಅವರಿಗೆ ಒಂದು ಆತಂಕವಿರುತ್ತದೆ. ಆ ಭರತನಾಟ್ಯವನ್ನು ಮಾಡಿ ಆ ಮಕ್ಕಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ಎಂದಾಗ ಆ ಗುರುಗಳಿಗೆ ಆ ಆನಂದವನ್ನು ಹೇಳಲು ಸಾಧ್ಯವಿಲ್ಲ. ಅಂತಹ ಭರತನಾಟ್ಯವನ್ನು ತಮ್ಮ ಮುಂದೆ ನಾವು ತೋರಿಸಲು ಇಚ್ಛೆಪಡುತ್ತಿದ್ದೇವೆ. ಬನ್ನಿ, ಮತ್ತೊಮ್ಮೆ ಹೇಳುತ್ತೇವೆ, ಡಾಕ್ಟರ್ ರಕ್ಷಾ ಕಾರ್ತಿಕ್ ನಟನಂ ಭರತನಾಟ್ಯ ಶಾಲೆ ಕೋರಮಂಗಲ ಮತ್ತು ಜಯನಗರಲ್ಲಿ ಇದೆ. ಇವರ ಫೋನ್ ನಂಬರ್ ಬರೆದುಕೊಳ್ಳಿ, 98 86 10 7701. ಮತ್ತೊಮ್ಮೆ ಹೇಳುತ್ತೇವೆ, 98 86 10 7701. ಎಂತೆ HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಮಾಮ ಬಂದಿದ್ದಕ್ಕೆ. ಓಕೆ, ಭಾಳ ಸಂತೋಷ ಆಯಿತು. ರಕ್ಷಿತಾ ಮೇಡಮ್, ರಕ್ಷಾ ಮೇಡಮ್ ಡ್ಯಾನ್ಸ್ ಮಾಸ್ಟರ್ ಜಯನಗರ ಮತ್ತು ರಾಜಾಜಿನಗರದಲ್ಲಿ ಕೋರಮಂಗಲಲ್ಲಿ ಇವರು ನಡೆಸಿಕೊಡ್ತಾ ಇದ್ದಾರೆ. ಇವತ್ತು ನನ್ನ ಶಿಷ್ಯೆಯ ರಂಗಪ್ರವೇಶ. ಇವರ ಶಿಷ್ಯರ ರಂಗಪ್ರವೇಶಕ್ಕೆ ನಮ್ಮನ್ನು ಸ್ವಾಗತ ಮಾಡಿದ್ದಾರೆ. ನಾವು ಬಂದಿದ್ದೇವೆ. ಈ ಪುಟ್ಟ ವಿಡಿಯೋವನ್ನು ನಿಮಗೆಲ್ಲರೂ ತೋರಿಸಲು ಆನಂದ ಪಡುತ್ತಿದ್ದೇವೆ. ಒಮ್ಮೆ ಆನಂದಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಒಮ್ಮೆ ನೋಡಿ ಡ್ಯಾನ್ಸ್ ಕಲಿಸಬೇಕು ಮಕ್ಕಳಿಗೆ ಎಂದರೆ ಜಯನಗರ ಮತ್ತು ಕೋರಮಂಗಲ ಇವರ ಫೋನ್ ನಂಬರ್ ನಮ್ಮ ವಿಡಿಯೋಲಿ ಇರುತ್ತದೆ. ಒಮ್ಮೆ ಭೇಟಿ ಕೊಡಿ. HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್. ವಂದನೆಗಳು ಮೇಡಮ್. ಅಮ್ಮ ತಮ್ಮ. And I'm sure you will all understand why I am saying this. So all Kalarasikas, please sit back and enjoy this wonderful performance planned by Guru Dr. Raksha Karthik and performed by Anjali. Please give a huge round of applause to both of them. ನಾಡು ಕಂಡಂತಹ ಅತ್ಯುತ್ತಮ ಕಲಾವಿದೆ ರಕ್ಷಾ ಅವರು ಅಂತ ಹೇಳಿದ್ರೆ ಖಂಡಿತ ಅತಿಶಯೋಕ್ತಿ ಅಲ್ಲ. ಶಾಸ್ತ್ರೀಯತೆ, ಸಾಂಪ್ರದಾಯಿಕ ಪಾರಂಪರಿಕತೆಯ ದೃಢ ತಳಹದಿಯೊಂದಿಗೆ ನಾವೀನ್ಯತೆಯನ್ನು ಕೂಡ ಮೈಗೂಡಿಸಿಕೊಂಡು ಅನೇಕ ವಿಶೇಷ ಪ್ರಯೋಗಗಳೊಂದಿಗೆ ನೃತ್ಯ ಸಂಯೋಜನೆಗಳನ್ನ ಮಾಡ್ತಾ ನಮ್ಮ ಕಲಾಲೋಕವನ್ನ ಶ್ರೀಮಂತಗೊಳಿಸಿರುವಂತಹ ಅಪ್ರತಿಮ ಕಲಾವಿದೆ, ಗುರು, ನೃತ್ಯ ಸಂಯೋಜಕರು ಹಾಗೂ ಸಂಘಟಕರು ಕೂಡ ಆಚಾರ್ಯ ರಕ್ಷಾ ಕಾರ್ತಿಕ್. ಗುರು ಬಿ ಭಾನುಮತಿ ಹಾಗೂ ಗುರು ಶೀಲಾ ಚಂದ್ರಶೇಖರ್ ಅವರ ಹೆಮ್ಮೆಯ ಶಿಷ್ಯರು ಅಂತ ನಾವು ಖಂಡಿತ ಹೇಳಬೇಕಾಗತ್ತೆ. Dr. Raksha is a consultant dental surgeon, practicing dental surgeon also. Yes, and it's a huge credit. And she is accredited by the International Dance Council, CID, and is recognized by the UNESCO also. American Dance Therapy Association ನ ಸದಸ್ಯೆ ಕೂಡ ಆಗಿರುವ ಈ ಸಾಧಕ ಕಲಾವಿದೆ ನಮ್ಮ ಮಣ್ಣಿನ ಮಗಳು ಅನ್ನೋದು ನಮ್ಮೆಲ್ಲರಿಗೂ ಖಂಡಿತ ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ಭಾವಿಸ್ತೀನಿ. ತಮ್ಮ ನಟನಂ ಇನ್ಸ್ಟಿಟ್ಯೂಟ್ ಆಫ್ ಡ್ಯಾನ್ಸ್ ನಾಟ್ಯಾಚಾರ್ಯರಾಗಿ ಸದಾ ಹೊಸ ಪ್ರಯೋಗಗಳಿಗೆ ತುಡಿಯುವಂತಹ ಅನ್ವೇಷಕ ಮನೋವೃತ್ತಿಯ ಸೃಜನಶೀಲ ಕಲಾವಿದೆ. ಸದಾ ವಿಷಯಾಧಾರಿತ ನೃತ್ಯ ರೂಪಕಗಳಿಗೆ ಅಂದರೆ ಥಿಮ್ಯಾಟಿಕ್ ಡ್ಯಾನ್ಸ್ ಪ್ರೆಸೆಂಟೇಷನ್ಸ್
ಇವುಗಳಿಗೆ ಹೆಸರುವಾಸಿ ರಕ್ಷಾ ಅವರು. ದಾಸರು ಕಂಡ ಕೃಷ್ಣ, ತ್ಯಾಗರಾಜ ವೈಭವಂ, ಟ್ರಿಬ್ಯೂಟ್ ಟು ಮಹಾರಾಜ ಸ್ವಾತಿ ತಿರುನಾಳ್, ಪುರಂದರದಾಸರ ಜೀವನ ಕಥಾನಕ, ದೀಕ್ಷಿತರ ಕೃತಿಗಳನ್ನ ಆಧರಿಸಿದಂತಹ ಚೈತನ್ಯದಾಯಕವಾದ ಅರ್ಪಣೆ, ಶ್ಯಾಮಾಶಾಸ್ತ್ರಿಗಳಿಗೆ ಕುರಿತಾದಂತಹ ರೂಪಕ, ವೆಂಕಟೇಶ ವೈಭವನ್, ಇನ್ನೂ ಹಲವಾರು. ಇದೆಲ್ಲದರಿಂದ ನಮ್ಮ ನಾಡಿನ ಭವ್ಯ ಸಂಸ್ಕೃತಿಯನ್ನ, ಪರಂಪರೆಯ ಪರಿಚಯವನ್ನ ಇಡೀ ಪ್ರಪಂಚಕ್ಕೆ ಪಸರಿಸ್ತಾ ಇದ್ದಾರೆ. She has performed in innumerable dance festivals at prestigious sabhas across India and abroad. And visually impaired ಹಾಗೂ hearing and speech impaired special children ಕೂಡ ತಯಾರು ಮಾಡಿ ದೇಶ ವಿದೇಶಗಳಲ್ಲಿ ಅವರ ಕಲೆಯನ್ನು ಕೂಡ ಪಸರಿಸಿರುವಂತಹ ಹೆಗ್ಗಳಿಕೆ ಡಾಕ್ಟರ್ ರಕ್ಷಾ ಕಾರ್ತಿಕ್ ಅವರದು. ಅಂಡ್ ಅವರ ಸಾಧನೆಗೆ ತಕ್ಕ ಹಾಗೆ ಅನೇಕ ಪುರಸ್ಕಾರಗಳು ಅವರನ್ನು ಅರಸಿಕೊಂಡು ಬಂದಿದೆ. ಆಚಾರ್ಯ ದೇವೋಭವ ಅನ್ನುವಂತಹ ಪ್ಲಾಕ್, ಯುವ ಕಲಾ ಗುರು ಸತ್ಕಾರ್ ಸ್ಟೇಟ್ ಅವಾರ್ಡ್, ಪದ್ಮಾವತಿ ಪ್ರತಿಭಾ ಪುರಸ್ಕಾರ ಅಂಡ್ ಕರುನಾಡ ಲಲಿತ ಕಲಾ ತಿಲಕ, ಜಸ್ಟ್ ಟು ನೇಮ್ ಅ ಫ್ಯೂ. ಇನ್ನೂ ಅನೇಕ ಪ್ರಶಸ್ತಿಗಳು, ಪುರಸ್ಕಾರಗಳು ಇವರನ್ನು ಅರಸಿಕೊಂಡು ಬರಲಿ ಅಂತ ನಾವು ಕೂಡ ವೇದಿಕೆ ಮೂಲಕ ಹಾರೈಸೋಣ. Known for her soul-stirring abhinaya with highly satisfying depiction of all the character portrayals with grace and poise are big strengths of Acharya Raksha. Dr. Raksha has successfully curated many dance festivals through Natanam. ಇವರ ಎಲ್ಲ ಪ್ರಯತ್ನಗಳು ಸಫಲವಾಗಲಿ, ಕಲಾ ಔನ್ನತ್ಯದ ಹಿರಿಮೆ ಇವರಿಗೆ ನಿರಂತರವಾಗಿ ಸಾಧ್ಯವಾಗಲಿ, ನಮ್ಮ ಕಲೆಯನ್ನ ಪ್ರಪಂಚದಾದ್ಯಂತ ಇವರು ಪಸರಿಸ್ತಾ ಇರಲಿ, ಇನ್ನು ಅನೇಕ ಕಲಾ ರತ್ನಗಳನ್ನ ಪರಿಚಯಿಸಲಿ ಅಂತ ನಾವೆಲ್ಲರೂ ರಕ್ಷಾ ಕಾರ್ತಿಕ್ ಅವರಿಗೆ ನಮ್ಮ ವಿಶೇಷ ಹಾರೈಕೆಯ ಚಪ್ಪಾಳೆಗಳ ಮೂಲಕ ವೇದಿಕೆಯಲ್ಲಿ ಹಾರೈಸೋಣ. ಈ ಭರತನಾಟ್ಯ ನೋಡಿದ ಕಲಾ ರಸಿಕರಿಗೆ ಡಾಕ್ಟರ್ ರಕ್ಷಾ ಕಾರ್ತಿಕ್ ಅವರ ಕಡೆಯಿಂದ ಧನ್ಯವಾದಗಳು, ಅನಂತ ಧನ್ಯವಾದಗಳು. ಎಲ್ಲರೂ ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು.